ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಕಾನೂನಿನ ಸಂಕಷ್ಟಗಳು ಶುರುವಾಗ್ತಾ ಇದೆ. ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಎದುರಿಸಿರದ ಆರೋಪಗಳಿಗೆ ಈಗ ಅವರು ಆಹಾರವಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಸಿಎಂಗೆ ನಾಡದೇವಿಯ ಮೊರೆ ಹೋಗ್ತಾ ಇರೋದು ತೀವ್ರ ಕುತೂಹಲ ಕೂಡ ಕೆರಳಿಸಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಸಂಕಷ್ಟದಿಂದ ಪಾರಾಗಲು ಚಾಮುಂಡಿ ತಾಯಿ ಮೊರೆ. ಸಿಎಂ ಸಿದ್ದರಾಮಯ್ಯಗೂ ದೇವಸ್ಥಾನಗಳಿಗೂ ಸ್ವಲ್ಪ ದೂರ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನಕ್ಕೂ ಕೂಡ ಅವರು ನಿರಂತರವಾಗಿ ಹೋದವರಲ್ಲ. ಇವತ್ತು ದೇವಿಯ ವಾರ. ಈ ಘಳಿಗೆ ನೋಡಿಕೊಂಡೇ ಸಿಎಂ ತಾಯಿ ಚಾಮುಂಡಿ ದರ್ಶನ ಪಡೆಯಲಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಿಎಂ ಚಾಮುಂಡಿ ತಾಯಿಯ ದರ್ಶನ ಮಾಡಲಿದ್ದಾರೆ. ನಿನ್ನೆಯೇ ತಾಯಿ ದರ್ಶನಕ್ಕೆ ಸಿಎಂ ಸಮಯ ನಿಗದಿ ಮಾಡಿದ್ರು. ಆದರೆ ಮೊನ್ನೆ ಸಂಜೆ ಸಿಎಂ ಕಾರ್ಯಕ್ರಮ ಪಟ್ಟಿ ಬದಲಾಗಿತ್ತು. ಚಾಮುಂಡಿ ತಾಯಿಯನ್ನು ಮಂಗಳವಾರ ಮತ್ತು ಶುಕ್ರವಾರ ದರ್ಶನ ಮಾಡಿದ್ರೆ ಹೆಚ್ಚು ಶ್ರೇಷ್ಠ ಎಂಬ ನಂಬಿಕೆ ಇದೆ. ಹೀಗಾಗಿ ಕುಟುಂಬಸ್ಥರ ಸಲಹೆಯಂತೆ ಸಿಎಂ ಚಾಮುಂಡಿ ತಾಯಿಯ ದರ್ಶನವನ್ನು ಇಂದು ಮಾಡಲು ನಿರ್ಧರಿಸಿ ಪ್ರವಾಸ ಪಟ್ಟಿ ಬದಲಾಯಿಸಿದ್ದರು. ಅದರಂತೆ ಇವತ್ತು ದೇವಿ ದರ್ಶನ ಮಾಡಲಿದ್ದಾರೆ. ಸಿಎಂ ಕುಟುಂಬ ಅಂದ್ರೆ ಅವರ ಪತ್ನಿ ಪಾರ್ವತಿ ಮತ್ತು ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಮುಂಡಿ ತಾಯಿ ಭಕ್ತರು. ತಿಂಗಳಲ್ಲಿ 2-3 ಬಾರಿಯಾದ್ರೂ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ ಮಾತ್ರ ಈ ರೀತಿ ದೇವಿಯ ದರ್ಶನಕ್ಕೆಂದೇ ಚಾಮುಂಡಿ ಬೆಟ್ಟಕ್ಕೆ ಯಾವತ್ತೂ ಬಂದಿರಲಿಲ್ಲ. ಆದ್ರೆ ಮೂಢ ಸಂಕಷ್ಟ ಎದುರಾದ 15ನೇ ದಿನಕ್ಕೆ ಚಾಮುಂಡಿ ತಾಯಿಯ ದರ್ಶನ ಮಾಡಿದ್ರು. ಈಗ ಮತ್ತೆ ತಾಯಿಯ ದರ್ಶನಕ್ಕೆ ಬರುತ್ತಿರುವುದನ್ನ ನೋಡಿದ್ರೆ ಸಿದ್ದರಾಮಯ್ಯಗೂ ದೇವರ ಮೇಲೆ ಭಕ್ತಿ ಹೆಚ್ಚಾದಂತೆ ಕಾಣ್ತಿದೆ. ಇವತ್ತು ಸಿಎಂ ಚಾಮುಂಡಿ ತಾಯಿಯ ದರ್ಶನದ ಜೊತೆಗೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮೊದಲ ಪ್ರಮುಖವಾದ ಸಭೆ ನಡೆಸುತ್ತಿದ್ದಾರೆ. ಸ್ವಾಮಿ ಕಾರ್ಯ ಜೊತೆಗೆ ಸ್ವಕಾರ್ಯ ಕೂಡ ಎಂಬ ಮಾತಿನಂತೆ ದೇವಿಯ ದರ್ಶನ ಮತ್ತು ದೇವಸ್ಥಾನದ ಅಭಿವೃದ್ಧಿ ಕೆಲಸದ ಚರ್ಚೆ ಎರಡೂ ಕೂಡ ಇವತ್ತು ಸಿಎಂ ಮಾಡಲಿದ್ದಾರೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.